ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ವಿವಿಧ ಹುದ್ದೆಗಳ ಆಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್ ಗೆಳೆಯರೇ. ಇವತ್ತಿನ ವಿಚಾರ ಏನು ಅಂತಂದರೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ವಿವಿಧ ಹುದ್ದೆಗಳ ವಿವರ. ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಬೇರೆ ಹುದ್ದೆಗಳ ವಿವರವನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಬಹುಶಃ ಕನ್ಫ್ಯೂಷನ್ ಇರಬೇಕು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಸುಮಾರು ಜನರು ಸರ್ ಹುದ್ದೆ ಸಿಗ್ತಾ ಇಲ್ಲ, ಜಾಬ್ ಇಲ್ಲ, ಗೌರ್ಮೆಂಟ್ ಜಾಬ್ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ಜಾಬ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇಲ್ಲ ಅಂತ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಡಿಫ್ರೆಂಟ್ ಟೈಪ್ ಆಫ್ ಹುದ್ದೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸೋಣ ಅಂತ ಹೇಳಿಬಿಟ್ಟು ಒಂದು ವಿಶೇಷ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಹಾಗಾದರೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ, ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಸೊ ದ್ಯಾಟ್ ಅವರು ಕೂಡ ಈ ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಲ್ಲಿ ಅಪ್ಲೈ ಮಾಡ್ಬೋದು, ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಬಹುದು ಸ್ನೇಹಿತರೆ. ಸೊ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ನಂಬರ್ ಬಂದು 05/2024 ಆ್ಯಂಡ್ 06/2024 ಇದೆ. ರಿಕ್ರೂಟ್ಮೆಂಟ್ ಆಫ್ ದಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂದರೆ NTPC ಗ್ರ್ಯಾಜುಯೇಟ್ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಸ್ ಇದ್ದಾವೆ ಸ್ನೇಹಿತರೆ. ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಫಾಲೋವಿಂಗ್ ಪೋಸ್ಟ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲೇಷನ್ ಕ್ಯಾಟಗರಿ ಇನ್ ದ ಪಾಪ್ಯುಲರ್ ಕ್ಯಾಟಗರೀಸ್ ಇನ್ ದ ಟೇಬಲ್ಸ್ ಬಿಲೋ ಅಪ್ಲಿಕೇಶನ್. ಅಂದರೆ ಈ ಒಂದು ಟೇಬಲಲ್ಲಿ ಪ್ರತಿಯೊಂದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಯ ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ. ಆನ್ಲೈನ್ ಮೋಡ್ ಇದೆ. ಮಸ್ಟ್ ಬಿ ಸಬ್ಮಿಟೆಡ್ ಆನ್ಲೈನ್ ಮೋಡ್. ಫಾರ್ ಡೀಟೇಲ್ ಪ್ಲೀಸ್ ರೆಫರ್ ಟು ಸೆಂಟ್ರಲ್ ನಂಬರ್ 05/2024 ಗ್ರ್ಯಾಜುಯೇಟ್ ಆರ್ ಸೆಂಟ್ರಲ್ ನಂಬರ್ 06/2024 ಫಾರ್ ಅಂಡರ್ ಗ್ರ್ಯಾಜುಯೇಟ್ listed on the official websites of RRB listed at the para 9 below. ಅಂದರೆ ವಿವಿಧ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಳ ವೆಬ್ಸೈಟ್ಗಳಿದ್ದಾವೆ, ಅದರಲ್ಲಿ ಲಿಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಯಲ್ಲಿ ಗ್ರ್ಯಾಜುಯೇಟ್ಸ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ಸ್ಗಳಿಗೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಸೆಂಟ್ರಲ್ 05/2024 ಗ್ರ್ಯಾಜುಯೇಟ್ ಪೋಸ್ಟ್ಸ್ ಯಾವಾಗಿದ್ದಾವೆ ಅಂತಂದರೆ, ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ 14/9/2024. ಆಮೇಲೆ ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಆನ್ಲೈನಲ್ಲಿ ಸಬ್ಮಿಟ್ ಮಾಡಲಿಕ್ಕೆ 13/10/2014. ಸೊ ಇನ್ನೂ ಕಾಲಾವಕಾಶ ಇದೆ ಸ್ನೇಹಿತರೆ, ಇನ್ನೂ 15 ದಿವಸಗಳ ಸಮಯ ಇದೆ. ಅದರ ಒಳಗಾಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಆಮೇಲೆ ವೇಕೆನ್ಸೀಸ್ ಫಾರ್ ದ ಗ್ರ್ಯಾಜುಯೇಟ್ ಪೋಸ್ಟ್ ಏನೇನಿದ್ದಾವೆ ನೋಡೋಣ. ನೇಮ್ ಆಫ್ ದ ಪೋಸ್ಟ್ ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್, ಅಂದರೆ TC ಅಂತೀವಲ್ಲ ಸಾದಾ ಭಾಷೆಯಲ್ಲಿ, TC ಚೀಫ್ ಕಮ್ಯುನಿಕೇಷನ್ ಟಿಕೆಟ್ ಸೂಪರ್ವೈಸರ್. ಪೇ ಲೆವೆಲ್ ಆ್ಯಸ್ ಪರ್ 7th CPC ಅಂದರೆ 7th ಪೇ ಕಮಿಷನ್ ಪ್ರಕಾರ ಪೇಮೆಂಟ್ ಇರುತ್ತೆ ಸ್ನೇಹಿತರೆ. ಸೊ 6th ಪೇ ಇದು ಇದೆ, ಇನಿಷಿಯಲ್ ಪೇಮೆಂಟ್ ಅಂದರೆ 7 ಪೋಸ್ಟ್ಗಳಿದ್ದಾವೆ. ಇನಿಷಿಯಲ್ ಪೇ ಎಷ್ಟಿರುತ್ತೆ ಅಂತಂದರೆ 35,400. ಮೆಡಿಕಲ್ ಸ್ಟ್ಯಾಂಡರ್ಡ್ B2 ಬೇಕು. ಏಜ್ ಆ್ಯಸ್ ಆನ್ 1/1/2025 18ರಿಂದ 36 ವರ್ಷದ ಒಳಗಿನ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡಬಹುದು. ಟೋಟಲ್ ವೇಕೆನ್ಸೀಸ್ 1736 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಸೊ ಒಂದು ಒಳ್ಳೆಯ ಈ ಒಂದು ಪೋಸ್ಟ್ಗಳಿದ್ದಾವೆ. ಟೋಟಲ್ ಪೋಸ್ಟ್ಗಳು 1736 ಪೋಸ್ಟ್ಗಳು. ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್, ಯಾರು ನಮಗೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಅಂತಂದರೆ ಇಲ್ಲಿ ಅವರು ಅಪ್ಲೈ ಮಾಡಿ ಅವರ ಲಕ್ಕನ್ನು ಅವರು ಟ್ರೈ ಮಾಡ್ಬೋದು. ಅವರ ಪ್ರಯತ್ನದ ಫಲ, ಅವರ ಕಷ್ಟದ ಫಲ ಸಿಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್. ಪೇ ಲೆವೆಲ್ ಆ್ಯಸ್ ಪರ್ 7th CPC 6. ಇನಿಷಿಯಲ್ ಪೇಮೆಂಟ್ 35,400 ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು A2 ಇದೆ. ಏಜ್ ಆ್ಯಸ್ ಆನ್ 1/1/2025 18ರಿಂದ 36 ವರ್ಷಗಳು. ಸೊ ಇವರ ಟೋಟಲ್ ವೇಕೆನ್ಸಿ 994 ವೇಕೆನ್ಸೀಸ್ಗಳಿದ್ದಾವೆ ಸ್ನೇಹಿತರೆ. ಸೊ ಇದು ಕೂಡ ನೀವು ಅಪ್ಲೈ ಮಾಡ್ಬೋದು. ಎಲ್ಲ ಗ್ರ್ಯಾಜುಯೇಟ್ ಪೋಸ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆಮೇಲೆ ಗೂಡ್ಸ್ ಟ್ರೈನರ್ ಮ್ಯಾನೇಜರ್
ಪೇ ಲೆವೆಲ್ ಆ್ಯಸ್ ಪರ್ 7th CPC 5 ಇದೆ. ಇನಿಷಿಯಲ್ ಪೇ ರುಪೀಸ್ 29,200 ಇರುತ್ತೆ ಸ್ನೇಹಿತರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು A2 ಇದೆ. ಏಜ್ ಆನ್ 1/1/2025 ಟೋಟಲ್ ವೇಕೆನ್ಸೀಸ್ ಬಂದು 3,144 ಇದ್ದಾವೆ ಸ್ನೇಹಿತರೆ. ಯಾವುದು ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಇದು ಒಳ್ಳೆಯ ಪೋಸ್ಟು, ಅಪ್ಲೈ ಮಾಡಬಹುದು ಸ್ನೇಹಿತರೆ. ತುಂಬಾ ಹೆಚ್ಚಿಗೆ ಪೋಸ್ಟ್ಗಳಿದ್ದಾವೆ. ಆಮೇಲೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಮತ್ತು ಅಕೌಂಟ್ ಅಸಿಸ್ಟೆಂಟ್ ಜೂನಿಯರು. ಪೇ ಲೆವೆಲ್ ಆ್ಯಸ್ ಪರ್ 7th CPC ಇದೆ ಸ್ನೇಹಿತರೆ. ಇನಿಷಿಯಲ್ ಪೇ 29,200 ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು C2 ಇದೆ. ಏಜ್ ಆನ್ 1/1/2025 18ರಿಂದ 36 ವರ್ಷಗಳ ಒಳಗೆ ಇದ್ದವರಿಗೆ ಅಪ್ಲೈ ಮಾಡಬಹುದು. ಟೋಟಲ್ ವೇಕೆನ್ಸೀಸ್ ಇನ್ ಆಲ್ RRBs ಎಷ್ಟಿದ್ದಾವೆ ಅಂತಂದರೆ 1507, ಅಂದರೆ 1,507 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಆಮೇಲೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಅಂದರೆ FDC SDC ಅಂತೀವಲ್ಲ, ಫಸ್ಟ್ ಡಿವಿಷನ್ ಕ್ಲರ್ಕ್, ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಅದರಲ್ಲಿ ಟೈಪಿಸ್ಟ್ ವಿತ್ ಕ್ಲರ್ಕ್, ಇದರಲ್ಲಿ ಕೂಡ ಟೈಪಿಸ್ಟ್ ವಿತ್ ಕ್ಲರ್ಕ್ ಇದೆ ಸ್ನೇಹಿತರೆ. ಸೊ ಪೇ ಲೆವೆಲ್ ಆ್ಯಸ್ ಪರ್ 7th CPC 5. ಇನಿಷಿಯಲ್ ಪೇಮೆಂಟ್ ರುಪೀಸ್ 29,200 rupees. ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು C2 ಲೆವೆಲ್ ಇರುತ್ತೆ. ಏಜ್ ಆನ್ January 1, 2025ಗೆ 18 ವರ್ಷದ ಮೇಲ್ಗಡೆ 36 ವರ್ಷದ ಒಳಗಡೆ ಇದ್ದವರು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಸೊ ಟೋಟಲ್ ವೇಕೆನ್ಸೀಸ್ ಇನ್ ಆಲ್ RRBs ಅಲ್ಲಿ ಸುಮಾರು 732 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಸೊ ಒಂದು ಲಕ್ ಇದೆ ಸ್ನೇಹಿತರೆ. ಆ್ಯಸ್ ಎ ನರ್ಸ್ ಆಗಿ ನೀವು ಗ್ರ್ಯಾಜುಯೇಟ್ ಆಗಿದ್ದರೆ ಅಥವಾ BA BSc BCom ಮತ್ತೊಂದು ಡಿಗ್ರಿ ಮಾಡಿದರೆ, ಕ್ರೈಟೀರಿಯಾಗಳನ್ನು ಕರೆಕ್ಟಾಗಿ ನೋಡಿ ನೀವು ಅಪ್ಲೈ ಮಾಡಿ, ಪ್ರಿಪೇರ್ ಆಗಿ ಎಕ್ಸಾಮ್ ಕೊಡಿ ಸ್ನೇಹಿತರೆ. ಪ್ರಿಪ್ರೇಷನ್ ಮಾಡಿ, ಪ್ರಯತ್ನ ಮಾಡೋದು ಯಾವತ್ತೂ ಬಿಡಬಾರದು. ಈ ಜಾಬ್ಗಳು ನಿಮ್ಮದಾಗಬಹುದು. ಹೌದು ಸ್ನೇಹಿತರೆ, ನಿಮ್ಮದಾಗಬಹುದು. ಸೊ ದಯವಿಟ್ಟು, ನಾನು BSc ನರ್ಸಿಂಗೇ ಮಾಡ್ಕೊಂಡಿದ್ದೀನಿ ಸರ್, ನಾನು ಆ್ಯಸ್ ಎ ನರ್ಸ್ ಆಗಿ ಕೆಲಸ ಮಾಡ್ತೀನಿ, ಅಲ್ಲಿ ಮಟ್ಟ ನಾನು ಗೌರ್ಮೆಂಟ್ ಜಾಬ್ಗೋಸ್ಕರ ಸೆಂಟ್ರಲ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ವೆಯ್ಟ್ ಮಾಡ್ತೀನಿ ಎನ್ನುವರು ಕೆಲವರು ಇದ್ದಾರೆ ಸ್ನೇಹಿತರೆ. ಅಂಥವರಿಗೆ ನಾನು ಹೇಳೋದು ಒಂದೇ ಒಂದು, ಏನು ಅಂತಂದರೆ, ಯಾವ ಅಪಾರ್ಚುನಿಟಿ ನಿಮಗೆ ಫಸ್ಟಾಗಿ ಸಿಗ್ತಾ ಇದೆ ಆ ಅಪಾರ್ಚುನಿಟಿ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಲೈಫನ್ನು ಬಿಲ್ಡ್ ಮಾಡಿಕೊಳ್ಳಿ, ನಿಮ್ಮ ಕರಿಯರನ್ನು ಸ್ಟೆಬಿಲೈಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ದ್ಯಾಟ್ ಒಂದು ಎಕನಾಮಿಕಲ್ ಸ್ಟೆಬಿಲಿಟಿ ನಿಮ್ಮ ಲೈಫಲ್ಲಿ, ನಿಮ್ಮ ಕುಟುಂಬದವರ ಲೈಫಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಬೆಟರ್ ಟ್ರೈ ಮಾಡಿ. ಆಮೇಲೆ ಅಪ್ಪರ್ ಏಜ್ ಲಿಮಿಟ್ ಇನ್ಕ್ಲೂಡ್ಸ್ ಅ ರಿಲ್ಯಾಕ್ಸೇಷನ್ ಆಫ್ 3 years in age beyond the prescribed age limit as a one-time measure due to COVID-19 pandemic. ಇದು ಒಂದು 3 ವರ್ಷದ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ. 18ರಿಂದ 36 ವರ್ಷಗಳ ವಯಸ್ಸು, ಕೋವಿಡ್ ಇರೋದರಿಂದ 3 ವರ್ಷಗಳು ಸಡಿಲಿಕೆ, ಒನ್ ಟೈಮ್ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಸೆಂಟ್ರಲ್ 06/2024 ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್. ಯಾರು PUC ಮಾಡಿದ್ದಾರೆ, ಇಂಟರ್ ಮಾಡಿದ್ದಾರೆ, +2 10+2 ಮಾಡಿದ್ದಾರೆ, ಅವರಿಗೋಸ್ಕರ ಕೆಲವೊಂದು ಪೋಸ್ಟ್ಗಳಿದ್ದಾವೆ. ಅದರ ಒಂದು ವಿವರವನ್ನು ಇಲ್ಲಿ ನೋಡೋಣ ಸ್ನೇಹಿತರೆ. ಓಪನಿಂಗ್ ಡೇಟ್ಸ್ ಆಫ್ ಅಪ್ಲಿಕೇಶನ್ 21/9/2024ಗೆ ಓಪನ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ 20/10/2024, ಅಂದರೆ 20ನೇ ತಾರೀಕು ಅಕ್ಟೋಬರ್ 2024 ಕ್ಲೋಸ್ ಆಗುತ್ತೆ. ವೇಕೆನ್ಸೀಸ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಯಾವ್ಯಾವಿದೆ ನೋಡೋಣ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ನೇಮ್ ಆಫ್ ದ ಪೋಸ್ಟ್ ಇದೆ. ಪೇ ಲೆವೆಲ್ ಆ್ಯಸ್ ಪರ್ 7th CPC 3. ಇನಿಷಿಯಲ್ ಪೇಮೆಂಟ್ ರುಪೀಸ್ 21,700 ಇರುತ್ತೆ ಸ್ನೇಹಿತರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ B2 ಇದೆ. ಏಜ್ ಆ್ಯಸ್ ಆನ್ 1/1/2025 18 ವರ್ಷ ಮೇಲ್ಪಟ್ಟು 33 ವರ್ಷದ ಒಳಗಡೆ ಇರುವಂಥ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು. ಟೋಟಲ್ ವೇಕೆನ್ಸೀಸ್ ಇನ್ ಆಲ್ RRB ಸೆಂಟರ್ಸಲ್ಲಿ ಎಷ್ಟಿದೆ? 2022 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಆಮೇಲೆ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಪೇ ಲೆವೆಲ್ ಬಂದು ಆ್ಯಸ್ ಪರ್ 7th CPC 2. ಇನಿಷಿಯಲ್ ಪೇಮೆಂಟ್ ರುಪೀಸಲ್ಲಿ
19,900 ಇದ್ದಾವೆ ಸ್ನೇಹಿತರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು C2 ಇದೆ. ಏಜ್ ಆ್ಯಸ್ ಆನ್ 1/1/2025 ಪ್ರಕಾರ 18ರಿಂದ 33 ವರ್ಷದ ಒಳಗಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಆಮೇಲೆ ಟೋಟಲ್ ವೇಕೆನ್ಸೀಸ್ ಇನ್ ಆಲ್ RRBಸಲ್ಲಿ 361 ಇದೆ. 361 ವೇಕೆನ್ಸಿಗಳಿದ್ದಾವೆ ಸ್ನೇಹಿತರೆ. ಸೊ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಪೇ ಲೆವೆಲ್ ಬಂದು 2. ಇನಿಷಿಯಲ್ ಪೇಮೆಂಟು 19,900. ಆಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ C2 ಇರುತ್ತೆ. ಏಜ್ ಆ್ಯಸ್ ಆನ್ 1st January 2025. ಟೋಟಲ್ ವೇಕೆನ್ಸೀಸ್ ಆಲ್ RRBs 990. ಆಮೇಲೆ ನೆಕ್ಸ್ಟ್ ಪೋಸ್ಟ್ ಬಂದು ಟ್ರೈನ್ಸ್ ಕ್ಲರ್ಕ್ ಪೇ ಲೆವೆಲ್ ಬಂದು ಆ್ಯಸ್ ಪರ್ 7th CPC 2 ಇದೆ. ಇನಿಷಿಯಲ್ ಪೇಮೆಂಟ್ ಬಂದು 19,900 ಇದೆ ಸ್ನೇಹಿತರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ A3 ಇರುತ್ತೆ. ಏಜ್ ಆ್ಯಸ್ ಆನ್ January 1st 2025ಗೆ 18ರಿಂದ 33 ವರ್ಷಗಳ ಒಳಗೆ ಇರಬೇಕು ಸ್ನೇಹಿತರೆ. ಟೋಟಲ್ ವೇಕೆನ್ಸೀಸು 72 ಇದ್ದಾವೆ. ಹಾಗಾದರೆ ಗ್ರ್ಯಾಂಡ್ ಟೋಟಲ್ ಮಾಡಿದರೆ 3,445 ಪೋಸ್ಟ್ಗಳಿರ್ತವೆ ಸ್ನೇಹಿತರೆ. ನಿಮಗೆ ಗ್ರ್ಯಾಜುಯೇಟ್ ಇಲ್ಲಿ ಹೇಳಿದ ಹಾಗೆ ಇದರಲ್ಲಿ ಕೂಡ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಏನು ಅಂತಂದರೆ ಅಪ್ಪರ್ ಏಜ್ ಲಿಮಿಟ್ ಇನ್ಕ್ಲೂಡ್ಸ್ ಎ ರಿಲ್ಯಾಕ್ಸೇಷನ್ ಆಫ್ 3 years ಇನ್ ಏಜ್ ಬಿಯಾಂಡ್ the prescribed age limit as a one-time measures due to COVID-19 ಪೆಂಡಮಿಕ್ ಇರುವ ಕಾರಣ ಇದೊಂದು 33 ವರ್ಷ ಮಾಡಿದ್ದಾರೆ. ಅಂದರೆ 3 ವರ್ಷ ಏಜ್ ಸಡಿಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲ ಅಂತಂದರೆ ಪ್ರತಿಯೊಂದು ಕ್ಯಾಂಡಿಡೇಟ್ಗೆ 30 ವರ್ಷ ಅಷ್ಟೇ ಇತ್ತು. ಬಟ್ ಡ್ಯೂ ಟು ಪೆಂಡಮಿಕ್ 3 ವರ್ಷ ಅದು ರಿಲ್ಯಾಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಕೂಡ ಒಂದೇ ಟೈಮ್ ಯುಟಿಲೈಸ್ ಮಾಡಬಹುದು. ಸೊ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ ಸ್ನೇಹಿತರೆ. ಲಕ್ ಯಾರು ಟ್ರೈ ಮಾಡ್ತೀರಾ ಅಥವಾ ನಾನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೊಟ್ಟು ಇದರಲ್ಲಿ ಜಿಗಿತೀನಿ ಅಂತಂದರೆ ಒಳ್ಳೆಯ ಅಪಾರ್ಚುನಿಟಿ. ದಯವಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ. ಈ ಜಾಬ್ ನಿಮ್ಮದಾಗಿಸಿಕೊಳ್ಳಿ ಸ್ನೇಹಿತರೆ. ಕಾರಣ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರಿ ದೊರಕುತ್ತೆ ಅಥವಾ ನಾನು ಆ್ಯಸ್ ಎ ನರ್ಸ್ ಆಗಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತೀನಿ, ಪ್ರೈವೇಟಲ್ಲೇ ದುಡಿತೀನಿ ಎನ್ನುವುದಕ್ಕಿಂತ ಯಾವ ಜಾಬ್ ಸಿಕ್ಕರೂ ಸಹ ನಾನಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ಆಮೇಲೆ ನನ್ನ ಒಂದು ಜಾಬ್ ನಾನು ಪಡ್ಕೋತೀನಿ ಎನ್ನುವುದು ಅತಿ ಮುಖ್ಯವಾದಂಥ ವಿಷಯ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್. ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಆಮೇಲೆ ನೀವು ಹೊಸದಾಗಿ ಏನಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ನಿಮಗೆ ಬೇಕಾದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಸೊ ದಟ್ ವಿ ಕ್ಯಾನ್ ಸೆಂಡ್ ಯು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ವಿಡಿಯೋಸ್ಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.